ಮನೆ ಕಟ್ಟಿ ನೋಡಿ, ಮದುವೆ ಮಾಡಿ ನೋಡಿ. ಇದು ಹಿಂದಿನಿಂದಲೂ ಹಿರಿಯರು ಹೇಳುತ್ತಿದ್ದ ಅನುಭವದ ಮಾತುಗಳು. ಅಂದರೆ ಮನೆ ಕಟ್ಟುವುದು, ಮದುವೆ ಮಾಡುವುದು ಸುಲಭವಾದ ಕೆಲಸವಲ್ಲ ಎಂಬುವುದು ಈ ಮಾತಿನ ಅರ್ಥವಾಗಿದೆ. ಅಂತೆಯೇ ಪುನೀತ್ ರಾಜ್ಕುಮಾರ್ ಮತ್ತು ಅವರ ಧರ್ಮಪತ್ನಿಯವರಾದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೂ ಸ್ವಂತಕ್ಕೊಂದು ಮನೆ ಇರಬೇಕು ಎಂಬುವುದು ಕನಸಾಗಿತ್ತು. ಈ ಕನಸಿನಂತೆಯೇ ಪುನೀತ್ ರಾಜ್ಕುಮಾರ್ ಅವರು ಭವ್ಯವಾದ ಮನೆಯನ್ನೇ ಕಟ್ಟಿಸಿದರು. ಇನ್ನು ನಮ್ಮ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಮನೆ ಎಲ್ಲಿದೆ? ಈ ಪ್ರಶ್ನೆ ಕೇಳಿದ ಕೂಡಲೇ ಎಲ್ಲರೂ ಬೆಟ್ಟು ಮಾಡಿ ತೋರಿಸುವುದು ಸದಾಶಿವನಗರದತ್ತ. ನಮ್ಮ ಅಪ್ಪು ಅವರ ತಂದೆಯವರಾದ ನಟ ಸಾರ್ವಭೌಮ, ವರನಟ, ಕನ್ನಡದ ನಿಜವಾದ ಮೇಷ್ಟ್ರು ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದಿಂದಲೂ ಅಪ್ಪು ವಾಸವಾಗಿದ್ದು ಇದೇ ಸದಾಶಿವನಗರದಲ್ಲಿ. ಹೀಗಾಗಿ ಇಲ್ಲಿಯೇ ಮನೆ ಕಟ್ಟಿಸಬೇಕೆಂಬುದು ಅಪ್ಪು ಅವರ ಕನಸು ಕೂಡ ಆಗಿತ್ತು. ಅಂತೆಯೇ ಸದಾಶಿವನಗರದಲ್ಲಿಯೇ ಅಪ್ಪು ಅವರು ತಮ್ಮ ಮನೆಯನ್ನ ಕಟ್ಟಿಸಿದರು. ಬಿಡುವಿಲ್ಲದ ಶೂಟಿಂಗ್ ನಡುವೆಯೂ ಕುಟುಂಬದ ಸದಸ್ಯರ ಜೊತೆ ಖುಷಿಯ ಜೀವನ ಕಳೆಯಲು ನಾನು ಈ ಹೊಸ ಮನೆಯನ್ನ ಮಾಡಿದ್ದೇನೆ ಎಂದು ಅಪ್ಪು ಹೇಳಿಕೊಂಡಿದ್ರು. ಪರಿಸಮಾಪ್ತ್ಯರ್ಥಂ ಆದೌ ಮಹಾಗಣಪತಿ ಪೂಜಾ ಕರಿಷ್ಯೆ. ಆದೌ ಮಹಾಗಣಪತಿ ಪೂಜಾ ಕರಿಷ್ಯೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪರಮಾತ್ಮ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಕನಸಿನ ಗೃಹ ಪ್ರವೇಶ ಹೇಗಿತ್ತು? ಯಾರೆಲ್ಲ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ರು? ಅಪ್ಪು ಅವರ ಸರಳತೆ, ಮುಗ್ಧತೆಯ ನಗು, ಭಕ್ತಿಯ ಪೂಜೆ, ಕುಟುಂಬದವರ ಜೊತೆ ಅವರ ಆತ್ಮೀಯತೆ, ಈ ಎಲ್ಲ ಅವಿಸ್ಮರಣೀಯ ಕ್ಷಣಗಳನ್ನ ನಿಮ್ಮ ಮುಂದೆ ಉಣಬಡಿಸುತ್ತೇವೆ. ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಅಪ್ಪು ನಮ್ಮ ಜೊತೆಗೆ ಇದ್ದಾರೆ ಎಂಬ ಆತ್ಮ ಸಂತೋಷ ಖಂಡಿತ ಆಗುತ್ತದೆ. ಈ ವಿಡಿಯೋ ನೋಡಲು ನೀವು ಕಾತುರರಾಗಿದ್ದೀರಾ? ಹಾಗಿದ್ದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಜೊತೆಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಮತ್ತು ಅಪ್ಪು ಅಭಿಮಾನಿಗಳಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಧನ್ಯವಾದಗಳು.